ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಕಿರ್ಜೈಡಾ ರೋಡ್ರಿಗಸ್ ಅವರು ತಾವು ಸಾಯುವುದಕ್ಕೆ ಮುಂಚೆ ಜೀವನದ ಬಗ್ಗೆ ಹೇಳಿದಂತಹ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಜೀವನದ ಬಗ್ಗೆ ನಮ್ಮೆಲ್ಲರಿಗೂ ಹಲವಾರು ಪ್ರಶ್ನೆಗಳಿವೆ. ಈ ಜೀವನ ಅಂದರೆ ಏನು, ಜೀವನದ ಅರ್ಥ ಏನು, ಈ ಜೀವನವನ್ನು ಹೇಗೆ ನಡೆಸಬೇಕು, ಈ ರೀತಿಯ ಹಲವಾರು ಪ್ರಶ್ನೆಗಳು ನಮ್ಮೆಲ್ಲರಿಗೂ ಇದೆ. ಅದೇ ರೀತಿ ಪ್ರತಿಯೊಬ್ಬರೂ ತಮ್ಮದೇ ಆದಂತಹ ಒಂದು ಜೀವನ ದೃಷ್ಟಿಯನ್ನು ಇಟ್ಕೊಂಡಿದ್ದಾರೆ. ತಮ್ಮದೇ ಆದಂತಹ ರೀತಿಯಲ್ಲಿ ಈ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗಿನ ನಮ್ಮ ಒಂದು ಮಾಡರ್ನ್ ಲೈಫ್ ಏನಿದೆ, ಇದರಲ್ಲಿ ನಾವು ಪ್ರತಿದಿನ ಹಲವಾರು ವಿಷಯಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ಈ ಮೆಟೀರಿಯಲ್ ಥಿಂಗ್ಸ್ ಏನಿದೆ, ಇದಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ನ ಕೊಟ್ಟು ಅದನ್ನು ಪಡೆದುಕೊಳ್ಳುವಂತಹ ಒಂದು ರೇಸ್ ಏನಿದೆ, ಅದರಲ್ಲಿ ನಾವೆಲ್ಲರೂ ಓಡ್ತಾ ಇದ್ದೀವಿ. ಈ ಒಂದು ಹೋರಾಟದಲ್ಲಿ ನಾವು ಜೀವನದ ಬೇರೆ ವಿಷಯಗಳೇನಿದೆ, ಅಂದರೆ ಈ ಮೆಟೀರಿಯಲ್ ಥಿಂಗ್ಸ್ಗಿಂತ ಇಂಪಾರ್ಟೆಂಟ್ ಆದಂತಹ ಕೆಲವೊಂದು ಏನಿದೆ ಅದೆಲ್ಲವನ್ನು ನಾವು ಬದಿಗಿಟ್ಟು ಈ ಮೆಟೀರಿಯಲ್ ಥಿಂಗ್ಸ್ ಹಿಂದೆ ನಾವು ಓಡ್ತಾ ಇದ್ದೀವಿ. ಆದ್ದರಿಂದ ಜೀವನದ ಯಾವುದಾದರೂ ಒಂದು ಘಟ್ಟದಲ್ಲಿ ನಮಗೆ ಒಂದು ನೋವು ಉಂಟಾದಾಗ, ದುಃಖ ಉಂಟಾದಾಗ, ಅಥವಾ ಯಾವುದೋ ಒಂದು ಸಮಸ್ಯೆ ಎದುರಾದಾಗ, ಅಥವಾ ಯಾವುದೋ ಒಂದು ಟ್ರ್ಯಾಜಿಡಿ, ಲಾಸ್ ಆದಾಗ, ನಾವು ಒಮ್ಮೆ ಜೀವನವನ್ನು ತಿರುಗಿ ನೋಡಿದಾಗ ನಮಗೆ ನಾವು ಯಾವುದಕ್ಕೆ ಒಂದು ಪ್ರಾಮುಖ್ಯತೆಯನ್ನು ನೀಡಿದ್ವೋ ಅದು ಮುಖ್ಯ ಅಲ್ಲ, ಅದಕ್ಕಿಂತ ಮುಖ್ಯವಾದಂತಹ ಹಲವಾರು ವಿಷಯಗಳು ಜೀವನದಲ್ಲಿ ಇದೆ ಅನ್ನೋದು ನಮಗೆ ಅರಿವಾಗುತ್ತೆ. ಅಂತಹ ಸಂದರ್ಭಗಳು ನಮ್ಮ ಜೀವನದಲ್ಲಿ ಹಲವಾರು ಬಾರಿ ಹಲವರಿಗೆ ಎದುರಾಗಿದೆ. ಕಿರ್ಜೈಡಾ ರೋಡ್ರಿಗಸ್ ಇವರು ಒಬ್ಬರು ಫೇಮಸ್ ಫ್ಯಾಷನ್ ಬ್ಲಾಗರ್ ಆಗಿದ್ದರು. ಅವರು ಇನ್ಸ್ಟಾಗ್ರಾಮ್ನಲ್ಲಿ ಫ್ಯಾಷನ್ ರಿಲೇಟೆಡ್ ಪೋಸ್ಟ್ನ ಮಾಡ್ತಾಯಿದ್ರು. ಇವರಿಗೆ ಹಲವಾರು ಫಾಲೋವರ್ಸ್ ಇದ್ದರು ಇನ್ಸ್ಟಾಗ್ರಾಮ್ನಲ್ಲಿ. 2018ರಲ್ಲಿ ಇವರಿಗೆ ಸ್ಟೇಜ್ 4 ಸ್ಟೊಮಕ್ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅವರು ತಮಗೆ ಕ್ಯಾನ್ಸರ್ ಇದ್ದಿದ್ದರ ಬಗ್ಗೆ ಹಾಗೂ ಅದಕ್ಕೆ ತಾವು ಪಡೆದುಕೊಳ್ಳುತ್ತಿರುವಂತಹ ಚಿಕಿತ್ಸೆ, ಇದರ ಬಗ್ಗೆ ಎಲ್ಲ ಅವರು ಓಪನ್ ಆಗಿ ಇನ್ಸ್ಟಾಗ್ರಾಮಲ್ಲಿ ತಮ್ಮ ಫಾಲೋವರ್ಸೊಂದಿಗೆ ಹಂಚ್ಕೊಳ್ತಾ ಇದ್ದರು. ಅವರಿಗೆ ಸ್ಟೇಜ್ 4 ಕ್ಯಾನ್ಸರ್ ಇದ್ದಿದ್ದರಿಂದ ಅವರು ಬದುಕಿ ಉಳಿಯುವ ಚಾನ್ಸಸ್ ಏನಿದೆ ಅದು ತುಂಬ ಕಡಿಮೆ ಇತ್ತು. ಅದು ಅವರಿಗೂ ಗೊತ್ತಿತ್ತು. ಆದ್ದರಿಂದ ಅವರು ತಮಗೆ ಇರುವಂತಹ ಸಮಸ್ಯೆಯ ಬಗ್ಗೆ, ಆ ಕ್ಯಾನ್ಸರ್ಗೆ ಅವರು ಪಡೆದುಕೊಳ್ಳುತ್ತಿರುವಂತಹ ಟ್ರೀಟ್ಮೆಂಟ್ಸ್, ಕೀಮೋಥೆರಪಿ ಇರ್ಬೋದು, ಆ ಕೀಮೋಥೆರಪಿ ಟ್ರೀಟ್ಮೆಂಟಿಂದ ಅವರಿಗೆ ಉಂಟಾದಂತಹ ಹೇರ್ ಲಾಸ್ ಇರ್ಬೋದು, ಇದೆಲ್ಲದರ ಬಗ್ಗೆ ತಮ್ಮ ಫಾಲೋವರ್ಸ್ಗೆ ಅವರು ಅಪ್ಡೇಟ್ ಮಾಡ್ತಾಯಿದ್ರು. ಹೀಗಿರಬೇಕಾದ್ರೆ ಒಂದು ದಿನ ಅವರು ಒಂದು ಪೋಸ್ಟನ್ನು ಮಾಡಿದ್ರು. ಅದರಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ, ನಾನು ಈಗ ಪಡೆದುಕೊಳ್ಳುತ್ತಿರುವಂತಹ ಈ ಕೀಮೋಥೆರಪಿ ಟ್ರೀಟ್ಮೆಂಟ್ ಏನಿದೆ ಅದನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಕೀಮೋಥೆರಪಿಯಿಂದ ನನಗೆ ಯಾವುದೇ ಪ್ರಯೋಜನ ಆಗ್ತಾಯಿಲ್ಲ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಆ ರೀತಿಯ ಒಂದು ಇಂಪ್ರೂವ್ಮೆಂಟ್ಸ್ ಆಗ್ತಾಯಿಲ್ಲ. ಆದ್ದರಿಂದ ನಾನು ಈ ಕೀಮೋಥೆರಪಿ ಟ್ರೀಟ್ಮೆಂಟ್ನ ಸ್ಟಾಪ್ ಮಾಡ್ತಾಯಿದ್ದೀನಿ ಅಂತ ಒಂದು ಪೋಸ್ಟ್ ಮಾಡಿದರು. ಅವರು ತಮ್ಮ ಕೊನೆಯ ದಿನಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ನ ಮಾಡಿದ್ರು. ಅದರಲ್ಲಿ ಅವರು ಜೀವನದ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹಂಚ್ಕೊಂಡ್ರು. ಅದೇ ಅವರ ಲಾಸ್ಟ್ ಪೋಸ್ಟ್ ಅಂತ ಹೇಳ್ಬೋದು. ಅದರಲ್ಲಿ ಅವರು ಏನು ಹೇಳಿದ್ರು ಅಂದರೆ, ನನ್ನ ಗ್ಯಾರೇಜ್ನಲ್ಲಿ ತುಂಬ ಬೆಲೆ ಬಾಳುವಂತಹ ಕಾರುಗಳಿವೆ, ಆದರೆ ಈಗ ನಾನು ಅದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನಾನು ವೀಲ್ ಚೇರಲ್ಲಿದ್ದೀನಿ. ಅದೇ ರೀತಿ ನನ್ನ ಹತ್ರ ಫುಲ್ಲಿ ಫರ್ನಿಶ್ಡ್ ಒಂದು ಲಕ್ಸುರಿ ಹೌಸ್ ಇದೆ, ಆದರೆ ನಾನು ಈಗ ಈ ಹಾಸ್ಪಿಟ್ಲ್ನಲ್ಲಿರುವಂತಹ ಒಂದು ಬೆಡ್ನಲ್ಲಿ ಇದ್ದೀನಿ. ಅದೇ ರೀತಿ ನನ್ನ ಮನೆಯಲ್ಲಿ ಬೇರೆ ಬೇರೆ ವಿಧದ ತುಂಬ ಬೆಲೆ ಬಾಳುವಂತಹ ಬಟ್ಟೆಗಳಿವೆ, ಶೂಸ್ ಇದೆ, ತುಂಬ ವ್ಯಾಲ್ಯೂಬಲ್ ಥಿಂಗ್ಸ್ ಎಲ್ಲ ಇದೆ. ಆದರೆ ನಾನು ಈಗ ಈ ಹಾಸ್ಪಿಟಲ್ನಲ್ಲಿ ಕೊಡುವಂತಹ ಬಟ್ಟೆ ಏನಿದೆ ಅದನ್ನೇ ನಾನು ಧರಿಸ್ತಾ ಇದ್ದೀನಿ. ಅದೇ ರೀತಿ ನನ್ನ ಹತ್ರ ಒಂದು ಪ್ರೈವೇಟ್ ವಿಮಾನ ಇದೆ, ಪ್ರೈವೇಟ್ ಏರ್ಕ್ರಾಫ್ಟ್ ಇದೆ, ಅದನ್ನು ತಗೊಂಡು ನಾನು ಯಾವುದೇ ದೇಶಕ್ಕೆ ಹೋಗ್ಬೋದು ಯಾವಾಗ ಬೇಕಾದರೂ. ಆದರೆ ಈಗ ನಾನು ಹಾಸ್ಪಿಟಲ್ಗೆ ಹೋಗೋಕ್ಕೆ, ಹಾಸ್ಪಿಟಲ್ನಿಂದ ಬರೋದಕ್ಕೆ ಬೇರೆಯವರ ಸಹಾಯವಿಲ್ಲದೆ ನನ್ನ ಕೈಲಿ ಆಗೋದಿಲ್ಲ. ಅದೇ ರೀತಿ ನನ್ನಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ತುಂಬ ಒಳ್ಳೆಯ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಆದರೆ ಈ ಹಣ ಏನಿದೆ ಅದರಿಂದ ನನಗೆ ಈಗ ಪ್ರಯೋಜನ ಆಗ್ತಾಯಿಲ್ಲ. ಈ ಹಣದಿಂದ ನನ್ನ ಒಂದು ಕ್ಯಾನ್ಸರ್ ಏನಿದೆ ಅದನ್ನು ಸರಿ ಮಾಡೋಕ್ಕಾಗ್ತಾಯಿಲ್ಲ. ನಾನು ಮೊದಲು ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ 5 ಸ್ಟಾರ್ ಹೋಟೆಲ್ಗಳಿಗೆಲ್ಲ ಹೋಗ್ತಾಯಿದ್ದೆ, ಅಲ್ಲಿ ಸ್ಟೇ ಮಾಡ್ತಾಯಿದ್ದೆ. ಈಗ ನಾನು
ಇಲ್ಲಿರುವಂತಹ ಹಾಸ್ಪಿಟ್ಲ್ನಲ್ಲಿರುವಂತಹ ಒಂದು ಲ್ಯಾಬಿಂದ ಇನ್ನೊಂದು ಲ್ಯಾಬ್ಗೆ ಟೆಸ್ಟ್ಗಳಿಗೋಸ್ಕರ ಹೋಗ್ತಾ ಇದ್ದೀನಿ. ಅದೇ ರೀತಿ ನಾನು ಹಲವಾರು ರುಚಿಕರವಾದ ಆಹಾರಗಳನ್ನು ಸೇವಿಸಿದ್ದೀನಿ. ಆದರೆ ಇವತ್ತು ನಾನು ಊಟ ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಹೇರ್ ಸ್ಟೈಲ್ ಏನಿದೆ ಇದನ್ನು ಮೇಂಟೈನ್ ಮಾಡೋದಕ್ಕೆ ನನ್ನ ಹತ್ರ 9 ಬ್ಯೂಟಿಷಿಯನ್ಸ್ ಇದ್ದರು. ಈಗ ನನಗೆ ತಲೆಯಲ್ಲಿ ಕೂದಲೇ ಇಲ್ಲ, ಯಾಕಂದರೆ ಕೀಮೋಥೆರಪಿಯಿಂದ ಕೂದಲೆಲ್ಲ ಉದುರೋಗಿದೆ. ನಾನು ಹಲವಾರು ಜನರಿಗೆ ಆಟೋಗ್ರಾಫನ್ನು ನೀಡಿದ್ದೀನಿ. ಆದರೆ ಇವತ್ತು ಈ ಡಾಕ್ಟರ್ ಕೊಡುವಂಥ ಪ್ರಿಸ್ಕ್ರಿಪ್ಷನ್ ಏನಿದೆ ಅದು ನನಗೆ ಆಟೋಗ್ರಾಫ್ ಥರ ಕಾಣ್ತಾ ಇದೆ. ನನ್ನಲ್ಲಿರುವಂತಹ ಹಣ ಇರ್ಬೋದು, ಮನೆ ಇರ್ಬೋದು, ಕಾರ್ ಇರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಅಥವಾ ನನ್ನ ಫೇಮ್ ಇರ್ಬೋದು, ಇದು ಯಾವುದು ನನಗೆ ಈಗ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಇದರಿಂದ ನನ್ನ ಒಂದು ಕಾಯಿಲೆ ಏನಿದೆ ಅದು ಗುಣ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ನನಗೆ ಸಂತೋಷ ನೀಡುತ್ತಿರುವಂತಹ ವಿಷಯ ಏನು ಅಂದರೆ, ನನ್ನನ್ನು ಪ್ರೀತಿಸುವಂತಹ ಕೆಲವರು ಹೇಳುವಂತಹ ಒಳ್ಳೆಯ ಮಾತುಗಳು, ಆ ಸಾಂತ್ವನದ ಮಾತುಗಳು, ಆ ಪ್ರೀತಿ, ಅದು ನನಗೆ ಈಗ ತುಂಬ ಅಗತ್ಯ ಇದೆ. ಅದು ನನಗೆ ಸಂತೋಷ ನೀಡ್ತಾ ಇದೆ. ಈ ಮೆಟೀರಿಯಲ್ ಥಿಂಗ್ಸಿಂದ ನನಗೆ ಯಾವುದೇ ಸಂತೋಷ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಪೋಸ್ಟ್ ಮಾಡಿದರು. ಅದರಲ್ಲಿ ಇನ್ನೂ ಕೆಲವೊಂದು ವಿಷಯಗಳನ್ನು ಅವ್ರು ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, ಯಾರಾದರೂ ನಿಮಗೆ ನಿಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಇದ್ದಾರಂದರೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಬದುಕೋದಕ್ಕೆ ಒಂದು ಮನೆ ಇದ್ದರೆ ಸಾಕು. ಅದರಲ್ಲಿ ಯಾವ ರೀತಿ ಫರ್ನಿಚರ್ ಇದೆ, ಏನಿದೆ, ಇದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ನಿಮ್ಮಲ್ಲಿ ಏನಿದೆಯೋ ಅದನ್ನ ಇಟ್ಕೊಂಡು ನೀವು ಸಂತೋಷವಾಗಿರಿ. ಜೀವನದಲ್ಲಿ ತುಂಬ ಮ್ಯಾಟರ್ ಆಗೋದೇನು ಅಂದರೆ ಪ್ರೀತಿ, ವಿಶ್ವಾಸ. ಅದೇ ರೀತಿ ಅವರು ಹೇಳಿದ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ನಾವು ಜೀವನದ ಪ್ರತಿಯೊಂದು ಕ್ಷಣ ಏನಿದೆ ಅದನ್ನು ಅನುಭವಿಸುವುದನ್ನು ಕಲ್ತ್ಕೊಬೇಕು, ಸಂತೋಷವಾಗಿರೋದನ್ನ ಕಲ್ತ್ಕೊಬೇಕು ಅಂತ. ಅದೇ ರೀತಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಈ ಜೀವನದಲ್ಲಿ ನಮಗೆ ಕೊನೆಯಲ್ಲಿ ಉಳಿಯೋದೇನು ಅಂದರೆ ನೆನಪುಗಳು ಮಾತ್ರ. ಆದ್ದರಿಂದ ಒಳ್ಳೆಯ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮನ್ನು ಯಾರು ಲವ್ ಮಾಡ್ತಾರೆ, ನೀವು ಯಾರನ್ನ ಲವ್ ಮಾಡ್ತೀರಾ, ಅವರೊಂದಿಗೆ ಒಳ್ಳೆಯ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಈ ವಿಷಯಗಳನ್ನು ಅವರು ಆ ಒಂದು ಲಾಸ್ಟ್ ಪೋಸ್ಟ್ ಏನಿದೆ ಅದರಲ್ಲಿ ತಮ್ಮ ಫಾಲೋವರ್ಸ್ಗೆ ತಿಳಿಸಿದರು. 1978ರಲ್ಲಿ ಜನಿಸಿದಂತಹ ರೋಡ್ರಿಗಸ್ ಅವರು 2018ರಲ್ಲಿ ತಮ್ಮ 40ನೇ ವಯಸ್ಸಿನಲ್ಲಿ ತೀರ್ಕೊಂಡ್ರು. ಅವರು ತಮ್ಮ ಜೀವನದ ಕೊನೆಯ ಕ್ಷಣಗಳಲ್ಲಿ ತಮ್ಮ ಫಾಲೋವರ್ಸಿಗೆ ಜೀವನದ ಬಗ್ಗೆ ನೀಡಿದಂತಹ ಈ ಸಂದೇಶ ಏನಿದೆ ಅದು ಅವರು ಇಲ್ಲಿವರೆಗೂ ನೀಡುತ್ತಾ ಬಂದಂತಹ ಫ್ಯಾಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಏನಿದೆ ಅದಕ್ಕಿಂತ ತುಂಬ ವ್ಯಾಲ್ಯುಬಲ್ ಆದಂತಹ ಒಂದು ವಿಷಯ ಅಂತ ಹೇಳ್ಬೋದು. ನಮ್ಮೆಲ್ಲರಿಗೂ ಈ ಜೀವನದ ಬಗ್ಗೆ ಜನರಲ್ಲಾಗಿ ಒಂದು ಐಡಿಯಾ ಇದೆ. ಜೀವನ ಅನ್ನೋದು ತುಂಬ ತಾತ್ಕಾಲಿಕವಾದಂಥ ಗೊತ್ತು. ನಾನು ಹಿಂದೆ ಯಾವಾಗಲೂ ಓದಿದಂತಹ ಒಂದು ಕೋಟ್, ಅದನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೊಳ್ತಾ ಇರ್ತೀನಿ, ಅದನ್ನು ಬರೆದಿಟ್ಟಿದ್ದೀನಿ ನಾನು. ಅದೇನು ಅಂದರೆ, ಎವ್ರಿಬಡಿ ನೋಸ್ ದೇ ಆರ್ ಗೋಯಿಂಗ್ ಟು ಡೈ ಬಟ್ ನೋ ಒನ್ ಬಿಲೀವ್ಸ್ ಇಟ್. ಇಫ್ ದೇ ಬಿಲೀವ್ ದೇ ಡೂ ದ ಥಿಂಗ್ಸ್ ಡಿಫ್ರೆಂಟ್ಲಿ ಅಂತ. ಅಂದರೆ ನಮ್ಮೆಲ್ಲರಿಗೂ ಈ ಜೀವನ ಯಾವತ್ತಾದ್ರೂ ಒಂದಿನ ಮುಗಿದೋಗುತ್ತೆ ಅನ್ನೋದು ಗೊತ್ತು, ಯಾವತ್ತಾದ್ರೂ ಒಂದಿನ ಕೊನೆಯಾಗುತ್ತೆ ಅಂತ ಗೊತ್ತು. ಆದ್ರೂ ನಾವು ಯಾರೂ ಅದನ್ನು ನಂಬೋದಿಲ್ಲ. ಯಾಕಂದರೆ ನಾವು ಅದನ್ನು ನಂಬಿದ್ರೆ ನಾವು ಜೀವನವನ್ನು ನೋಡುವ ದೃಷ್ಟಿ ಏನಿದೆ ಅಥವಾ ನಾವು ಜೀವನವನ್ನು ಬದುಕುವ ವಿಧಾನ ಏನಿದೆ ಅದು ಬೇರೆಯೇ ಆಗಿರುತ್ತೆ ಅನ್ನೋದು. ನಾವೆಲ್ಲರೂ ಜೀವನದಲ್ಲಿ ಏನೋ ಹುಡ್ಕೊಂಡು ಓಡ್ತಾ ಇದ್ದೀವಿ. ಅದು ಮೆಟೀರಿಯಲ್ ಥಿಂಗ್ಸ್ ಇರ್ಬೋದು ಅಥವಾ ನಮ್ಮ ಬೇರೆ ಆ್ಯಂಬಿಷನ್ಸ್ ಇರ್ಬೋದು. ಆ ಒಂದು ಹೋರಾಟದಲ್ಲಿ ನಾವು ಹಲವಾರು ವಿಷಯಗಳನ್ನು ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾದದ್ದು ಸಮಯ. ನಮ್ಮ ಜೀವನದ ಬಿಗ್ಗೆಸ್ಟ್ ಕಮಾಡಿಟಿ ಏನಂದರೆ ಟೈಮ್. ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದು. ಈ ಒಂದು ಮೆಟೀರಿಯಲ್ ಥಿಂಗ್ಸನ್ನು ನಾವು ಅದನ್ನು ಪಡೆದುಕೊಳ್ಳಬೇಕು ಅನ್ನೋ ಒಂದು ಹೋರಾಟದಲ್ಲಿ ಜೀವನದ ನಿಜವಾದ ಸಂತೋಷ ಮತ್ತು ನೆಮ್ಮದಿ ಎಲ್ಲಿದೆಯೋ ಅದಕ್ಕೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇಲ್ಲ. ಅಂದರೆ ನಮಗೆ ಜೀವನದಲ್ಲಿ ಏನು ಮುಖ್ಯ ಅಂದರೆ ಸುಖ, ಸಂತೋಷ, ನೆಮ್ಮದಿ, ಇದು ಮುಖ್ಯ. ಬಟ್ ಇದು ಹೇಗೆ ಬರುತ್ತೆ ಅಂದರೆ ನಮಗೆ ನಮ್ಮೊಂದಿಗೆ ನಮ್ಮನ್ನು ಪ್ರೀತಿಸುವಂತಹ, ನಾವು ಪ್ರೀತಿಸುವಂತಹ ಜನರು, ಅವರು ನೀಡುವಂತಹ ಪ್ರೀತಿ, ಪ್ರೇಮ, ವಿಶ್ವಾಸ, ನಂಬಿಕೆ, ಇದರಿಂದ ಮಾತ್ರ ನಮಗೆ ನಿಜವಾದಂತಹ ಸಂತೋಷ ಮತ್ತು ನೆಮ್ಮದಿ ಸಿಗೋದಕ್ಕೆ ಸಾಧ್ಯ. ಈಗ ಈ ಸಮಾಜದಲ್ಲಿ ಏನಿದೆ ಇದರಲ್ಲಿ ಒಂದು ಆರ್ಟಿಫಿಷಿಯಲ್ ಆದಂತಹ ಒಂದು ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡೋ ಒಂದು ಪ್ರಯತ್ನದಲ್ಲಿ ನಾವೆಲ್ಲ ನಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದೀವಿ. ಅದು ಬೇರೆ ಬೇರೆ ರೀತಿಯಲ್ಲಿದೆ. ಅದೇ ರೀತಿ ನಾವು ಬೇರೆಯವ್ರನ್ನ ಇಂಪ್ರೆಸ್ ಮಾಡಬೇಕು, ಬೇರೆಯವ್ರಿಗೆ ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಳೋ ಒಂದು ಪ್ರಯತ್ನದಲ್ಲಿ ಅದರಿಂದ ಉಂಟಾಗುವಂತಹ ಸಮಸ್ಯೆಗಳು, ಅದರಿಂದ ಉಂಟಾಗುವಂತಹ ಒಂದು ಟೆನ್ಷನ್ನು, ಇದರಿಂದ ಹೇಗೆ ನಾವು ನಿಜವಾಗ್ಲೂ ಸಂತೋಷವಾಗಿರೋಕ್ಕಾಗುತ್ತೆ ಅನ್ನೋದು ಒಂದು ಕ್ವಶನ್ ಈಗ. ಆದ್ದರಿಂದ ನಮಗೆ ಮೆಟೀರಿಯಲ್ ಥಿಂಗ್ಸ್ ಬೇಡ ಅಂದರೆ
ಬೇಕು. ಆದರೆ ಅದು ಪ್ರಯಾರಿಟಿಯಲ್ಲಿ ಎರಡನೇ ಹಂತದಲ್ಲಿರಬೇಕು. ಮೊದಲನೇ ಹಂತದಲ್ಲಿ ಏನಿರಬೇಕು ಅಂದರೆ ರೋಡ್ರಿಗಸ್ ಅವರು ಹೇಳಿದ ಹಾಗೆ ನಾವು ಪ್ರತಿಯೊಂದು ಕ್ಷಣವನ್ನು ಅನುಭವಿಸೋದನ್ನು ಕಲಿಬೇಕು. ಅಂದರೆ ಈ ಪ್ರೆಸೆಂಟ್ನಲ್ಲಿ ನಾವು ಬದುಕೋದನ್ನು ಕಲಿಬೇಕು. ಅದೇ ರೀತಿ ಪ್ರೀತಿ ವಿಶ್ವಾಸ ಏನಿದೆ ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಸಂಬಂಧಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು. ಆದ್ದರಿಂದ ನಾವು ಈ ಮೆಟೀರಿಯಲ್ ಥಿಂಗ್ಸ್ನ ಪಡೆದುಕೊಳ್ಳುವಂತಹ ಒಂದು ಹೋರಾಟದಲ್ಲಿ ಇವುಗಳನ್ನೆಲ್ಲ ಕಳೆದುಕೊಳ್ಬಾರ್ದು ಅನ್ನೋದು. ಇಲ್ಲ ಅಂದರೆ ನಾವು ಜೀವನದ ಕೊನೆಯ ಹಂತದಲ್ಲಿ ಮತ್ತೆ ಒಮ್ಮೆ ಹಿಂದಿರುಗಿ ನೋಡಿದಾಗ ರಿಗ್ರೆಟ್ ಮಾಡ್ತೀವಿ ಅನ್ನೋದು. ಫೇಮಸ್ ಮ್ಯೂಸಿಷಿಯನ್ ಆದಂತಹ ಲಿಲ್ ವೈನ್ ಅವರು ಒಂದು ವಿಷಯವನ್ನು ಹೇಳಿದರು. ಅವ್ರು ಏನು ಹೇಳಿದ್ರು ಅಂದರೆ, ಜೀವನದ ಪ್ರತಿಯೊಂದು ಕ್ಷಣವನ್ನು ಅನುಭವಿಸುವಂತಹ ಮನುಷ್ಯರು ಯಾರಿದ್ದಾರೆ ಅವ್ರನ್ನ ಕಂಡ್ರೆ ನನಗೆ ಇಷ್ಟ, ಯಾಕಂದರೆ ನಾನು ಅಂತಹ ಒಬ್ಬಳು ವ್ಯಕ್ತಿ. ಅದೇ ರೀತಿ ಈ ಇರ್ಜೈಡಾ ರೋಡ್ರಿಗಸ್ ಅವರು ಸಹ ಆ ರೀತಿಯ ಒಂದು ಜೀವನವನ್ನು ನಡೆಸಿದವರು, ಪ್ರತಿಯೊಂದು ಕ್ಷಣವನ್ನು ಅವರು ಅನುಭವಿಸಿ ಬಾಳಿ ಬದುಕಿದಂತಹ ವ್ಯಕ್ತಿ. ಅದೇ ಒಂದು ಸಂದೇಶವನ್ನು ಅವರು ನಮಗೆ ನೀಡಿ ಹೋಗಿದ್ದಾರೆ ಅಂತ ಹೇಳಿದ್ರು. ಇರ್ಜೈಡಾ ರೋಡ್ರಿಗಸ್ ಅವರು ಹೇಳಿದ ಹಾಗೆ ನಾವು ನಮ್ಮಲ್ಲಿ ಏನಿದೆಯೋ ಅದನ್ನಿಟ್ಕೊಂಡು ಸಂತೋಷವಾಗಿರೋದನ್ನು ಕಲಿಯೋಣ. ಅದೇ ರೀತಿ ನಮ್ಮ ಜೀವನದಲ್ಲಿ ನಮಗೆ ಮುಖ್ಯವಾದದ್ದು ಏನು ಅಂದರೆ ಪ್ರೀತಿ ಮತ್ತು ವಿಶ್ವಾಸ. ಅದನ್ನು ಉಪಯೋಗಿಸ್ಕೊಂಡು ನಾವು ಒಳ್ಳೆಯ ಒಂದು ನೆನಪುಗಳನ್ನು ಈ ಜಗತ್ತಿನಲ್ಲಿ ಬಿಟ್ಟು ಹೋಗೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.